ರಿಪಬ್ಲಿಕ್ ಕಾಂಡದಲ್ಲಿ ಶ್ರೀರಾಮಚಂದ್ರ ವಿಗ್ರಹದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ರಾಮಲಲ್ಲ ಮೂರ್ತಿ ನೋಡಿದಾಗ ಮೂರ್ತಿಯ ಮೇಲೆ ಇರುವಂತಹ ವಿಶೇಷತೆಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಪ್ರಭಾವಳಿಯ ಶಿರೋಭಾಗದಲ್ಲಿ ಸೂರ್ಯ ದೇವ ಇರೋದನ್ನ ಗಮನಿಸಬೇಕಾಗತ್ತೆ. ಬಲಭಾಗದಲ್ಲಿ ಮತ್ಸ್ಯ, ಕುಮ್ರ, ವರಾಹ, ನರಸಿಂಹ, ವಾಮನ, ಎಡಭಾಗದಲ್ಲಿ ಅದೇ ರೀತಿ ನೋಡ್ತಾ ಹೋದ್ರೆ ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಕಾಣಬಹುದಾಗಿದೆ. ಕಮಲದ ಮೇಲೆ ನಿಂತಿರುವಂತೆ ರಾಮಲಲ್ಲಾನ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿದೆ. ರಾಮಲಲ್ಲಾನ ವಿಗ್ರಹದಲ್ಲಿ ಹನುಮ, ಗರುಡನಿಗೂ ಕೂಡ ಸ್ಥಾನ ನೀಡಲಾಗಿದೆ. ಬಲಭಾಗದಲ್ಲಿ ಹನುಮ, ಎಡಭಾಗದಲ್ಲಿ ಗರುಡ ಇರೋದನ್ನ ಗಮನಿಸಬೇಕಾಗುತ್ತೆ. ರಾಮಲಲ್ಲಾನ ಮೂರ್ತಿ ಒಟ್ಟು ತೂಕ ನಾವು ಗಮನಿಸಿದ್ರೆ 200 kg ಇರೋದು. 4.24 ಅಡಿ ಎತ್ತರ, 3 ಅಡಿ ಅಗಲದ ರಾಮಲಲ್ಲ ಮೂರ್ತಿ ಇದಾಗಿದೆ. ರಾಮಲಲ್ಲ ಮೂರ್ತಿಯ ವಿಶೇಷತೆ ಇಷ್ಟು. ನೋಡಿ, ನಾವೆಲ್ಲ ರಾಮಲಲ್ಲ ಮೂರ್ತಿಯನ್ನ ಕಣ್ತುಂಬಿಕೊಳ್ಬೇಕು, ರಾಮನ ಆಶೀರ್ವಾದ ಪಡೆದುಕೊಳ್ಬೇಕು, ಆ ಸಂಭ್ರಮದ ಕ್ಷಣಗಳಿಗೆ ನಾವು ಸಾಕ್ಷಿ ಆಗಕ್ಕಾಗ್ತಿಲ್ವಾ ಅಂತಲ್ಲ ಸಾಕಷ್ಟು ಜನ ಯೋಚನೆ ಮಾಡ್ತಾ ಇದ್ರಿ. ಆದ್ರೆ ಮನೆಯಲ್ಲೇ ಕೂತ್ಕೊಂಡು ರಿಪಬ್ಲಿಕ್ ನೋಡೋ ಮೂಲಕ ಅಯೋಧ್ಯೆಯ ಸಂಭ್ರಮದ ಕ್ಷಣಗಳ ಜೊತೆಗೆ ರಾಮಲಲ್ಲ ಮೂರ್ತಿಯನ್ನ ತೋರಿಸುವ ಪ್ರಯತ್ನವನ್ನ ಕೂಡ ರಿಪಬ್ಲಿಕ್ ಕನ್ನಡ ಮಾಡಿದೆ. ಕಾರಣ ಕನ್ನಡಿಗರಿಗಾಗಿ, ಕನ್ನಡಿಗರಿಗೋಸ್ಕರ. ಸೊ ಈ ವರದಿಯನ್ನ ಮತ್ತೆ ಮುಂದುವರಿಸ್ತಾ ಹೋಗ್ತೀವಿ. ಕಾರಣ ಜನವರಿ 22ಕ್ಕೆ ರಾಮಲಲ್ಲ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ. ಅದ್ಭುತ ಕ್ಷಣಗಳು, 500 ವರ್ಷಗಳ ಹೋರಾಟ, ಕೋಟ್ಯಾನುಕೋಟಿ ಹಿಂದೂಗಳ ಕನಸು ನನಸಾಗ್ತಾ ಇರುವಂತಹ ಸುದಿನ. ರಾಮ ಜನ್ಮ ಪಡೆದಂತಹ ಸ್ಥಳದಲ್ಲೇ ರಾಮ ನೆಲೆಯೂರಿದ್ದಾನೆ, ವಿರಾಜಮಾನನಾಗಿದ್ದಾನೆ. ಅದೇ ರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೀವಿ, ಅದನ್ನ ಕಣ್ತುಂಬಿಕೊಳ್ತಾ ಇದ್ದೀವಿ. ಅದೇ ನಮ್ಮ ಸೌಭಾಗ್ಯ, ಅದರಿಂದ ನಮ್ಮ ಜೀವನ ಪಾವನ ಆಗುತ್ತೆ ಅಂತ ಅನೇಕ ಜನ ಈ ಮಾತುಗಳನ್ನ ಹೇಳ್ತಿದ್ದಾರೆ. ಅದೇ ರೀತಿ ಹಬ್ಬದ ವಾತಾವರಣ, ಸಂಭ್ರಮದ ಕ್ಷಣಗಳು ಕೂಡ ರಾಮನೂರಿನಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರೋದು ನೋಡಿ, ರಾಮಲಲ್ಲ ಮೂರ್ತಿಯಲ್ಲಿರುವಂತಹ ವಿಶೇಷತೆಗಳು ಏನು ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಕಡೆ ವಾಮನಾವತಾರ ಇರೋದನ್ನ ನಾವು ಗಮನಿಸಬೇಕಾಗುತ್ತೆ ರಾಮಲಲ್ಲ ಮೂರ್ತಿಯಲ್ಲಿ. ಅದೇ ರಾಮಾವತಾರ, ರಾಮಾವತಾರ, ಕೃಷ್ಣಾವತಾರ, ಬುದ್ಧ, ಕಲ್ಕಿ ಅವತಾರ ಇರೋದನ್ನ ರಾಮಲಲ್ಲ ಮೂರ್ತಿಯಲ್ಲಿ ಕಾಣಬಹುದಾಗಿದೆ. ಬರೀ ರಾಮ ಇದ್ದಾನ ಈ ಮೂರ್ತಿಯಲ್ಲಿ ಅಂತ ನೋಡಿದ್ರೆ ದಶಾವತಾರ ಇರೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ರಾಮಲಲ್ಲ ಮೂರ್ತಿಯಲ್ಲಿ ಇರೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ರಾಮಲಲ್ಲ ಮೂರ್ತಿಯಲ್ಲಿ ಇದು ಕರ್ನಾಟಕದ ಶಿಲ್ಪಿ, ನಮ್ಮ ಕರ್ನಾಟಕ ಮೂಲದ, ಅದು ಕೂಡ ಮೈಸೂರು ಮೂಲತಃ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ಶ್ರೀರಾಮನ ಮೂರ್ತಿ ಬಹಳ ಮಾಡಿ ಕೂಡ ನಿಮ್ಮ ಮುಂದೆ ಇರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಡೈರೆಕ್ಟಾ ರಾಮನೂರಿನ ಅಯೋಧ್ಯೆಯಲ್ಲಿ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡವಿದೆ. ಕ್ಷಣಕ್ಕೊಂದು, ಗಂಟೆಗೊಂದು, ದಿನಕ್ಕೊಂದು ವಿಶೇಷತೆಗಳು ಕಾಣಸಿಗ್ತಿವೆ. ಇಂದು ಸಹ ಅಯೋಧ್ಯೆಯಲ್ಲಿ ಕೆಲವು ವಿಶೇಷತೆಗಳು ಕಂಡು ಬಂದವು. ಆ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಯೋಧ್ಯೆಯಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನಾ ದಿನಕ್ಕೆ ಕೆಲವೇ ದಿನ ಬಾಕಿ ಇದೆ. ಇಡೀ ದೇಶ ಸೇರಿದಂತೆ ಜಗತ್ತಿನ ಚಿತ್ತ ರಾಮನೂರಿನತ್ತ ನೆಟ್ಟಿದೆ. ಹಲವು ದಿನದಿಂದ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯ ಪಿನ್ ಟು ಪಿನ್ ಮಾಹಿತಿ ನಮ್ಮ ವೀಕ್ಷಕರಿಗೆ ನೀಡ್ತಾ ಇದೆ. ಭಕ್ತರ ಕಣ್ಮನ ಸೆಳೆದ ರಂಗೋಲಿ ಚಿತ್ತಾರ. ಎಸ್, ಅಯೋಧ್ಯೆಯ ಪುಣ್ಯ ಭೂಮಿಯ ಬೀದಿ ಬೀದಿಯಲ್ಲಿ ರಂಗೋಲಿಯ ಚಿತ್ತಾರ. ಮಹಾರಾಷ್ಟ್ರದಿಂದ ಬಂದ ರಾಮ ಭಕ್ತರೊಬ್ಬರು ನವೀನ ರಂಗೋಲಿಯನ್ನ ಬಿಡಿಸಿದ್ರು.
ರಾಮ ಭಕ್ತರಿಂದ ಕೊಳಲು ವಾದನ. ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದ್ರೂ ಕಲಿಯ ವೈಖರಿಯೇ ಕಾಣ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡಿದ ಕಲಾವಿದರೊಬ್ಬರು ಕೊಳಲು ವಾದನವನ್ನ ಪ್ರದರ್ಶಿಸಿದ್ರು. नमस्कार। ಅಯೋಧ್ಯೆಯಲ್ಲಿ ಮೊಳಗಿದ ಶಂಖನಾದ. ಅಯೋಧ್ಯೆಯಲ್ಲಿ ಭಕ್ತರೊಬ್ಬರು ಶಂಖನಾದದ ಮೂಲಕ ರಾಮನಿಗೆ ಭಕ್ತಿಯನ್ನ ಸಮರ್ಪಿಸಿದ್ರು. ಮಕ್ಕಳಿಂದ ರಾಮನ ಹಾಡು. राम लला सरकार तेरी हो रही जय जयकार ओ मेरे राम लला. ಅಯೋಧ್ಯೆಯಲ್ಲಿ ಶ್ರೀರಾಮನ ಜಪ ಜೋರಾಗಿಯೇ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ರು ಪುಟ್ಟ ಮಕ್ಕಳನ್ನ ಮಾತನಾಡಿಸಿದ್ದು ರಾಮನ ಹಾಡು ಹಾಡಿ ಖುಷಿ ಪಟ್ರು. अरे है श्याम बदन सरकार बजरंग के प्यारे है कमल नयन सरकार धनुष. ಬೈಕ್ನಲ್ಲಿ ಕಲಬುರ್ಗಿ ಟು ಅಯೋಧ್ಯೆ. ರಾಮ ಮಂದಿರ ಪ್ರತಿಷ್ಠಾಪನೆ ಹಿನ್ನೆಲೆ ಕಲಬುರಗಿಯಿಂದ ಕನ್ನಡಿಗರು ಬೈಕ್ನಲ್ಲಿಯೇ ಹೊರಟು ಅಯೋಧ್ಯೆಯನ್ನ ತಲುಪಿದ್ದಾರೆ. ಅಯೋಧ್ಯೆಯಲ್ಲಿ ಚಹಾ ಊಟ ಮಸ್ತ್ ಮಸ್ತ್. जय श्री राम। ಒಂದೆಡೆ ಚುಮು ಚುಮು ಚಳಿ ಶುರುವಾಗಿದೆ. ಚಹಾದ ಅಂಗಡಿಗಳೆಲ್ಲ ಫುಲ್ ರಶ್ ಆಗಿವೆ. ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ಟಿ ಕೂಡ ಚಹಾ ಆಹ್ವಾನಿಸಿ ಭಕ್ತರನ್ನ ಮಾತನಾಡಿಸಿದ್ರು. ಇನ್ನು ಅಯೋಧ್ಯೆಗೆ ಬಂದ ಭಕ್ತರು ಉಪವಾಸದಿಂದ ಇರಬಾರದು ಅಂತ ಉಚಿತ ಉಪಹಾರವನ್ನ ನೀಡಲಾಗ್ತಾ ಇದೆ. ಒಟ್ನಲ್ಲಿ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನದ ಹಿನ್ನೆಲೆ ಭಕ್ತರ ಭಕ್ತಿ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ನೋಡಿ, ಅಯೋಧ್ಯೆಗೂ ಕರುನಾಡಿಗೂ ಅವಿನಾಭಾವ ನಂಟಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆ ನಂಟು ಮತ್ತಷ್ಟು ಗಟ್ಟಿ ಆಗ್ತಾ ಇರೋದು. ಒಂದು ಕಡೆ ರಾಮಲಲ್ಲಾ ಮೂರ್ತಿಯನ್ನ ಕೂಡ ಕೆತ್ತಿದವರು ನಮ್ಮ ಕರ್ನಾಟಕದವರು, ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾದವರು ಕರ್ನಾಟಕದವರು. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಹಲವು ಕಾರ್ಯಗಳಲ್ಲಿ ನಮ್ಮ ಕನ್ನಡಿಗರ ಪಾತ್ರ ಬಹಳ ದೊಡ್ಡದಿದೆ ಅನ್ನೋದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಅದೇ ರೀತಿ ಮಂದಿರ ಕಾರ್ಯದಲ್ಲಿ ಭಾಗಿಯಾದಂಥದ್ದು ಜೊತೆಗೆ ಅವರು ಶ್ರಮ ಪಟ್ಟಿದ್ದಾರೆ. ಇಂಜಿನಿಯರ್ ನಮ್ಮ ಜೊತೆಗಿದ್ದಾರೆ, ನಮ್ಮ ಕರ್ನಾಟಕದವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ತಮ್ಮ ಹೆಸರು, ಮೂಲತಃ ಎಲ್ಲಿಯವರು ಸರ್? ನಾವು ಸೌದತ್ತಿ, ಬೆಳಗಾವಿ ಡಿಸ್ಟ್ರಿಕ್ಟ್. ಫ್ಯಾಮಿಲಿ ನೇಮ್ ಸತೀಶ್ ಹಿರೇಗೌಡರ್ ರೀ. ನಂದು ಎಜುಕೇಷನ್ ಆಗಿದ್ದು ನಾಗ್ಪುರ VNIT ಆ್ಯಂಡ್ ಬಾಂಬೆ IIT ಅಂತ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಮಾಡಿದ್ದೇನೆ ನಾನು, ಮಾಸ್ಟರ್ಸ್. ಆ್ಯಂಡ್ ನಾನು ಆ್ಯಕ್ಚುಲಿ ಲಾಸ್ಟ್ 40 ವರ್ಷದಿಂದ ಮೋಸ್ಟ್ಲಿ ನಾನು ಹೊರಗೇನ ಕೆಲಸ ಮಾಡಿದ್ದು, ಔಟ್ಸೈಡ್ ದ ಕಂಟ್ರಿ. ಮತ್ತು ಇದೊಂದು ನನಗೆ ಆಪರ್ಚುನಿಟಿ ಸಿಕ್ತು. ದೇ ವಾಂಟೆಡ್ ಅ ವೆರಿ ಸೀನಿಯರ್ ಪರ್ಸನ್ ಫಾರ್ ಮ್ಯಾನೇಜಿಂಗ್ ದಿಸ್ ಪ್ರಾಜೆಕ್ಟ್. ಇದು ಓನ್ಲಿ ವಿದಿನ್ 90 ಡೇಸ್ನಲ್ಲಿ ಪೂರಾ ಬಿಲ್ಡಿಂಗ್ ಮಾಡೋದಿತ್ತು. ಸೊ ಐ ಫೌಂಡ್ ಇಟ್ ವೆರಿ ಚಾಲೆಂಜಿಂಗ್. ದೆನ್ ಐ ಡಿಸೈಡೆಡ್ ಓಕೆ ದಿಸ್ ಇಸ್ ದ ಟೈಮ್. ಮತ್ತು ರಾಮ್ಲಲ್ಲಾಗೂ ಒಂದು ಸೇವಾ ಮಾಡಿದಂಗೆ ಆಗುತ್ತೆ. ಸೊ ಅದು ಒಂದು ಆಯ್ತು, ಇದು ಒಂದು ಆಯ್ತು. ಬಿಕಾಸ್ ಐ ಹ್ಯಾವ್ ಡನ್ ಸೋ ಮೆನಿ ಪ್ರಾಜೆಕ್ಟ್ಸ್ ಬಟ್ ಐ ಹ್ಯಾವ್ ನಾಟ್ ಡನ್ ಸಮಥಿಂಗ್ ಲೈಕ್ ದಿಸ್. ಆ್ಯಂಡ್ ನಾವು ಇಲ್ಲಿ ಸೇವಾ ಮೇಲೆ ಬಂದಿದ್ದೀವಿ. ಸೊ ವಿ ಆರ್ ಎಂಜಾಯಿಂಗ್ ಎವ್ರಿ ಮೂಮೆಂಟ್. ಐ ಮೀನ್ ನಾವು ಏನು ಮಾಡ್ತಾ ಇದ್ದೀವಿ, ಇಟ್ಸ್ ಓನ್ಲಿ ಫಾರ್ ಹಿಮ್ ಆ್ಯಂಡ್ ಓನ್ಲಿ ಹಿಮ್. ರಾಮನಿಗೋಸ್ಕರ ಎಲ್ಲವೂ ಕೂಡ ಅಂತಿದ್ದೀರಾ ಸರ್. ಈಗ ನಮ್ಮ ಸೌಭಾಗ್ಯ ಅಂತೀವಿ ಅಯೋಧ್ಯೆಗೆ ಬಂದಿದ್ದು, ಬಟ್ ಇಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಕಟ್ಟಡ ಕಟ್ಟುವಲ್ಲೂ ಕೂಡ ತಮಗೆ ಅವಕಾಶ ಸಿಗುತ್ತೆ ಅಂದಾಗ, ನಿಮಗೆ ಕರೆ ಬಂದಾಗ ಈ ರೀತಿ ಅವಕಾಶ ಇದೆ ಅಂದಾಗ ಏನು ಅನಿಸ್ತು ಸರ್? ಇಲ್ಲ, ಇಟ್ ವಾಸ್ ಔಟ್ ಆಫ್ ದ ವರ್ಲ್ಡ್. ಅವ್ರಿಗೆ ನನಗೆ ಬರಬೇಕು, ಅವ್ರದ್ದು ಇಟ್ ಇಸ್ ಹಿಸ್ ಕಾಲ್. ಅವ್ರು ಕರೆದ್ರೆ ಅಂತ ಹೇಳಿ ನಾವು ಬಂದೀವಿ ಇಲ್ಲಿ. ದೇ ಕುಡ್ ಹ್ಯಾವ್ ಕಾಲ್ಡ್ ಸೋ ಮೆನಿ ಅದರ್ ಪೀಪಲ್, ವೈ ಮೀ? ಸೊ ಐ ಥಿಂಕ್ ಇಟ್ ಇಸ್. ಎಷ್ಟು ಸವಾಲಾಗಿತ್ತು ಸರ್? 500 ವರ್ಷಗಳ ಸಂಘರ್ಷ ಕಂಡಂತ ಭೂಮಿ, ರಾಮ ಮಂದಿರ ನಿರ್ಮಾಣ ಕಾರ್ಯ, ಎಷ್ಟು ಸವಾಲಾಗಿತ್ತು ತಮಗೆ ಕೆಲಸಗಳು? ಈಗ ಅಂದ್ರೆ 500 ವರ್ಷಗಳ ಸಂಘರ್ಷ ಕಂಡಂತಹ ರಾಮ ಜನ್ಮಭೂಮಿ, ಇಲ್ಲಿ ಮಂದಿರ ನಿರ್ಮಾಣ ಕಾರ್ಯ ಆಗ್ತಾ ಇತ್ತು. ತಮಗೊಂದು ಜವಾಬ್ದಾರಿ ಸಿಗುತ್ತೆ ಅಂದ್ರೆ ಎಷ್ಟು ಸವಾಲಾಗಿತ್ತು ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ ಅಥವಾ ಕೆಲಸದಲ್ಲಿ ಭಾಗಿಯಾಗೋದು? ಹೌದು, ಇಟ್ ಇಸ್ ವೆರಿ ಫಾರ್ಚುನೇಟ್, ಎಕ್ಸ್ಟ್ರೀಮ್ಲಿ ಫಾರ್ಚುನೇಟ್. ಆ್ಯಂಡ್ ನಾವು ಆ್ಯಕ್ಚುಲಿ ನಾವು ಎಲ್ಲ ಟೀಮ್ ಏನಿದೆ ಇಲ್ಲ ಇಲ್ಲೇ, ಆಲ್ಮೋಸ್ಟ್ ಇವರು ಒಂದು 18-17 ತಾಸು ಡೈಲಿ ಕೆಲಸ ಮಾಡ್ತಾರೆ. ಯಾಕಂದರೆ ಇದು ಪ್ರೆಸೆಂಟ್ ಏನು ನೋಡ್ತಾ ಇದ್ದಾರೆ ಅಲ್ಲಿ ಈಗ ನೀವು, ದಿಸ್ ಇಸ್ ಡನ್ ಎಕ್ಸಾಕ್ಟ್ಲಿ ಇನ್ 62 ಡೇಸ್. ನಾನು ಇಲ್ಲೇ 16th ನವಂಬರ್ಗೆ ಬಂದೆ.
ಅವಾಗ ಬಂದಾಗ ಏನೂ ಇದ್ದಿದ್ದಿಲ್ಲ. ಸೊ ವಿ ಸ್ಟಾರ್ಟೆಡ್ ಎಕ್ಸ್ಕವೇಷನ್ಸ್. ಸೊ ಈಗ ಇದು ಆಲ್ಮೋಸ್ಟ್ ಲೈಕ್ ಇವು ನೋಡಿ ಎಲ್ಲ ಮಾಡಿದ್ದೀವಿ. ಸೊ ಇಟ್ ಇಸ್ ಡನ್ ಇನ್ 62 days. ಇಟ್ ಇಸ್ ಅನ್ಬಿಲೀವಬಲ್. ಇವನ್ ಐ ಆಮ್ ಆಲ್ಸೋ ಸರ್ಪ್ರೈಸ್ಡ್ that we could pull this off. So we have another 2 days to finish. ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಸೊ ಟ್ರಸ್ಟಿಗೆ ಇದು ಬೇಕಾಗಿದೆ ಬಿಲ್ಡಿಂಗು. ಸೊ ಇದು ಯಾತ್ರಿ ಸ್ವಾಗತ ಕಕ್ಷ ಇದು. ಸೊ ಎಲ್ಲ ಯಾತ್ರಿ ಏನು ಬರ್ತಾರಲ್ಲ ಅವರಿಗೆಲ್ಲ ಇಲ್ಲೇ ಸುವಿಧಾ ಕೊಡ್ತಾರೆ. ಲೈಕ್ ಇಲ್ಲಿ ಟಿಕೆಟ್ ಕೌಂಟರು, ವೀಲ್ ಚೇರ್ಸು, ಮೆಡಿಕಲ್ ಫೆಸಿಲಿಟೀಸ್, ವಾಟರ್, ಟಾಯ್ಲೆಟ್ಸ್. ಯಾಕಂದರೆ ರೈಟ್ ನೌ ದರ್ ಆರ್ ನೋ ಟಾಯ್ಲೆಟ್ಸ್ ಎನಿವೇರ್. ಸೊ ವಿ ಆರ್ ಬಿಲ್ಡಿಂಗ್ ಆಲ್ಮೋಸ್ಟ್ 40 ಟಾಯ್ಲೆಟ್ಸ್ ಆ್ಯಂಡ್ 37 urinals ಫಾರ್ ದ ಪಬ್ಲಿಕ್. ದೆನ್ ಫಸ್ಟ್ ಫ್ಲೋರ್ನಲ್ಲಿ ಅಲ್ಲಿ ಕ್ಯಾಂಟೀನ್ ಇದೆ. ಸೊ ಯು ವಿಲ್ ಹ್ಯಾವ್ ಫುಡ್. Then we have a complete hospital with all the 3 disciplines, homeopathy, ayurvedic and allopathy. There will be a nurse, there will be attendants. So basically this is for the pilgrims who are coming. This will be the first point. From here, they can leave their luggage. There is a cloak room here. So the bigger trolley, suitcases and all that, they can put in here. ಆಮೇಲೆ ಒಳಗೆ ಹೋಗಿ ಅಲ್ಲಿ ಒಂದಿದೆ ವೇರ್ ಯು ಕ್ಯಾನ್ ಪ್ಲೇಸ್ ಯುವರ್ ಮೊಬೈಲ್ಸ್, ವಾಚಸ್ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಬ್ಯಾನ್ ಇದೆ. ಸೊ ಅದು ಒಳಗಿದೆ. ಬಟ್ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಸೊ ದಿಸ್ ವಿಲ್ ಬಿ ದ ಫಸ್ಟ್ ಪಾಯಿಂಟ್ ಟು ಎಂಟರ್ ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಟು ಗೋ ಫ್ರಮ್ ಹಿಯರ್. ಸೊ ಎನಿವೇ ವಿ ಆರ್ ವೆರಿ ಹ್ಯಾಪಿ ದಟ್ ವಿ ಆರ್ ಬಿ ಅಚೀವಿಂಗ್ ವಿತ್. ಆದರೆ ಭಾಳ ಒಳ್ಳೆಯದು. ಹೋಪ್ ವಿ ಮೀಟ್ ದ ಡೆಡ್ ಲೈನ್ಸ್. ವಿ ಜಸ್ಟ್ ಹ್ಯಾವ್ ಅನದರ್ 2 days. ಇದೆಲ್ಲ ಟೈಲಿಂಗ್ ಇದೆ, ಇದೆಲ್ಲ ಮುಗಿಸ್ಬೇಕು. ಸೊ ನೋಡೋಣ ಏನು ಅವ್ರದ್ದು ಕೃಪಾ. ಎವ್ರಿಥಿಂಗ್ ಇಸ್ ಹಿಸ್ ಕೃಪಾ. ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಜಾಯಿನ್ ಆಗಿ ಮಾತನಾಡಿದ್ದಕ್ಕಾಗಿ. ನೋಡಿ, ಕರ್ನಾಟಕದವರ ಪಾತ್ರ ಎಷ್ಟು ದೊಡ್ಡದಿದೆ. ಅಯೋಧ್ಯೆಯಲ್ಲಿ ಮಂದಿರದ ನಿರ್ಮಾಣ ಕಾರ್ಯ ಇರಬಹುದು ಅಥವಾ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೂಡ ನಮ್ಮ ಕನ್ನಡಿಗರು ಇಲ್ಲಿ ಪಾತ್ರ ವಹಿಸಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಆಗುತ್ತೆ. ಅದೇ ರೀತಿ ಇವತ್ತು ನಾವು ಅಯೋಧ್ಯೆಯಲ್ಲಿ ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಇವತ್ತು ಸಿಎಂ ಯೋಗಿ ಆದಿತ್ಯನಾಥ್ ಅವರು ಅಯೋಧ್ಯೆಗೆ ಬಂದರೂ ಕಾರಣ 3 ದಿನ ಬಾಕಿ ಇದೆ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೆ. ಹಾಗಾಗಿ